ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ತುತ್ತ ತುದಿಯಲ್ಲಿ ಈ 4 ತಪ್ಪುಗಳನ್ನು ಮಾಡಬೇಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಈಗ ಮಾರುಕಟ್ಟೆ ಮೇಲೆ ಮೇಲೆ ಹೋಗ್ತಾ ಇದೆ, ದಿನ ದಿನ ನ್ಯೂ ಹೈ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಹೂಡಿಕೆದಾರರು ತಪ್ಪುಗಳನ್ನು ಮಾಡುವಂತಹ ಚಾನ್ಸ್ ಇದೆ. ಅಂತಹ 4 ತಪ್ಪುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಯವಿಟ್ಟು ನೀವು ನೋಡಿದ್ರೆ ಸಾಕಾಗೋದಿಲ್ಲ, ಎಲ್ಲರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ಮತ್ತೆ ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ಕನಿಷ್ಠ 100 ಜನರಿಗಾದ್ರೂ ಕಳಿಸ್ಕೊಡಿ. ಅದರಿಂದ ನಿಮಗೆ ಪುಣ್ಯ ಸಿಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದ್ರಿಂದ ನಮಗೆ ಮೋಟಿವೇಶನ್ ಕೊಟ್ಟಾಗುತ್ತೆ. ಈಗ ನಾನು ಆ 4 ತಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ದಿನ ದಿನ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ. ಇಂಡಿಯನ್ ಎಕಾನಮಿ ಬಹಳ ಚೆನ್ನಾಗಿ ಪಾಯ್ಸ್ ಆಗಿದೆ. ಗುಡ್ GDP ಗ್ರೋತ್, ಮಾಡರೇಟ್ ಇನ್ಫ್ಲೇಷನ್ ಮತ್ತು RBI ಇಂದ ಇಂಟ್ರೆಸ್ಟ್ ರೇಟ್ ಕಟ್ ಆಗುವಂತ ಚಾನ್ಸಸ್ ಇದೆ. ಆದ್ದರಿಂದ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಸದ್ಯದ ಮಟ್ಟಿಗೆ ಲೈಫ್ ಟೈಮ್ ಹೈಯಲ್ಲಿರ್ಬೋದು. ನೀವು ಬಹಳ ಸಂತೋಷವಾಗಿರ್ಬೋದು, ಕಾನ್ಫಿಡೆಂಟ್ ಆಗಿರ್ಬೋದು, ಓವರ್ ಕಾನ್ಫಿಡೆಂಟು ಕೂಡ ಆಗಿರ್ಬೋದು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನೀವು ತಪ್ಪು ಮಾಡಲಿಕ್ಕೆ ಸ್ಕೋಪ್ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಇತರರಿಗೂ ಇದನ್ನ ದಯವಿಟ್ಟು ಕಳಿಸ್ಕೊಡಿ. ಮತ್ತು ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಮೇಲಿದ್ದಾಗ ಆದಷ್ಟು ಲಾಜಿಕಲ್ ಡಿಸಿಷನ್ಸ್ ತಗೊಳ್ಳಿ, ಎಮೋಷನಲ್ ಡಿಸಿಷನ್ ತಗೊಳ್ಬೇಡಿ. ಈಗ ಮೊದಲನೆಯ ತಪ್ಪು, ಚೇಸಿಂಗ್ ಜಂಕ್ ಸ್ಟಾಕ್ಸ್ ಸಿನ್ಸ್ ದೇ ಹ್ಯಾವ್ ವ್ಯಾಲಿಡ್ ಅ ಲಾಟ್ ರೀಸೆಂಟ್ಲಿ. ನೀವು ಸಣ್ಣ ಸಣ್ಣ ಷೇರುಗಳು 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ ಇತ್ಯಾದಿ ಷೇರುಗಳನ್ನು ನೋಡಿದ್ರೆ ಅವುಗಳು ಕಳೆದ 1-2 ತಿಂಗಳಿಂದ 50ರಿಂದ 100% ಮೇಲಕ್ಕೆ ಹೋಗಿರ್ಬೋದು. ಅವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋದಿಲ್ಲ, ಬಹಳ ವೀಕ್ ಇರ್ತವೆ. ಅದರಲ್ಲಿ ಟರ್ನ್ ಓವರು ಕಮ್ಮಿ ಇರುತ್ತೆ, ಪ್ರಾಫಿಟ್ ಕೂಡ ಇರುವುದಿಲ್ಲ. ಅದು ರ್ಯಾಲಿ ಆಗಿದೆ, ಇದೇ ತರ ಕಂಟಿನ್ಯೂ ಆಗುತ್ತೆ ಅನ್ನೋ ಹೋಪ್ಸ್ ಇಂದ ಬಹಳ ಜನ ಅಂತಹ ಷೇರುಗಳನ್ನು ತಗೊಳ್ತಾರೆ. ಮತ್ತು ಮಾರುಕಟ್ಟೆ ಕ್ರ್ಯಾಶ್ ಆದಾಗ, ಇಂತಹ ಷೇರುಗಳು ಕ್ರ್ಯಾಶ್ ಆದಾಗ ಮತ್ತೊಮ್ಮೆ ಮೇಲಕ್ಕೆ ಹೋಗಲ್ಲ. ಈಗ ಎರಡನೆಯ ಮಿಸ್ಟೇಕ್, ಓವರ್ ಟ್ರೇಡಿಂಗ್ ಫಾರ್ ಶಾರ್ಟ್ ಟರ್ಮ್. ಮಾರುಕಟ್ಟೆ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ನಿನ್ನೆ ನೋಡಿದ ಷೇರು ಇವತ್ತು ನೋಡಿದ್ರೆ 30-40% ಅಪ್ರಿಸಿಯೇಷನ್ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಜನರಿಗೊಂದು ಟೆಂಪ್ಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಯಾವ ಷೇರನ್ನು ಮುಟ್ಟಿದ್ರು ಕೂಡ ಮೇಲಕ್ಕೆ ಹೋಗ್ತಾ ಇದೆ, ಅದರಿಂದಾಗಿ ನನ್ನ ಹತ್ರ ಇರುವಂತಹ ಎಲ್ಲ ದುಡ್ಡು ಲಾಂಗ್ ಟರ್ಮ್ ಇರೋದನ್ನ ಮಾರ್ಕೊಂಡು ನಾನೀಗ ಬರೀ ಶಾರ್ಟ್ ಟರ್ಮ್ ಮಾಡ್ತೇನೆ. ಯಾಕಂದ್ರೆ ಕೇವಲ ಇನ್ನೊಂದು 2-3 ತಿಂಗಳು ಆ ತರ ಮಾಡ್ಬಿಟ್ರೆ ನನ್ನ ಹಣ ಡಬಲ್ ಆಗುತ್ತೆ ಅನ್ನೋ ಅಭಿಲಾಷೆಯಿಂದ ಜನ ಆ ಷೇರುಗಳನ್ನು ಓವರ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಟ್ರೇಡಿಂಗ್ ಮಾಡಬೇಕಾದ್ರೆ ಗ್ಯಾರಂಟಿ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಫಾಲೋ ಮಾಡ್ಬೇಕೇ ವಿನ ಷೇರುಗಳು ಮೇಲೆ ಹೋಗ್ತವೆ ಅಂತಲ್ಲ. ಮತ್ತೆ ವಾರನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಇಸ್ ಎ ಡಿವೈಸ್ ಫಾರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಷಂಟ್. ಅಂದ್ರೆ ಈ ಹೊಸ ಇನ್ವೆಸ್ಟರ್ಸ್ ಏನಿದ್ದಾರೆ, ರಿಟೇಲ್ ಇನ್ವೆಸ್ಟರ್ಸ್ ಏನಿದ್ದಾರೆ, ಮತ್ತು ಯಾರಿಗೆ ಜಾಸ್ತಿ ಷೇರು ಮಾರುಕಟ್ಟೆಯಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲೋ ಅವರು ಏನ್ ಮಾಡ್ತಾರೆ, ಅವರಿಗೆ ಪೇಷನ್ಸ್ ಇರೋದಿಲ್ಲ. ಇವತ್ತು ಹಾಕಿ ನಾಳೆ ದುಡ್ಡು ಮಾಡ್ತೇನೆ ಅಂತ ಹೋಗ್ತಾರೆ. ಆವಾಗ ವಾರನ್ ಬಫೆಟ್ ಅವರು ಹೇಳೋದು ಇಷ್ಟೇನೆ, ಯಾರಿಗೆ ಲಾಂಗ್ ಟರ್ಮ್ ನಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ನಲ್ಲಿ ಹಾಕುವಂತ ಕಲೆ ಇದೆಯೋ ಮತ್ತು ಅದರ ಬಗ್ಗೆ ನಾಲೆಜ್ ಇದೆಯೋ ಅವರಿಗೆ ಪೇಷನ್ಸ್ ಇರೋದ್ರಿಂದ ಯಾರು ಇಂಪೇಷಂಟ್ ಆಗಿ ಮಧ್ಯದಲ್ಲಿ ಮಾರ್ಕೊಳ್ತಾರೋ ಲಾಸ್ ಆಗಿದೆ ಅಂತ ಅವರಿಂದ ದುಡ್ಡು ಹೋಗುತ್ತೆ. ಆದ್ದರಿಂದ ಪೇಷನ್ಸ್ ಅತಿ ಇಂಪಾರ್ಟೆಂಟ್. ಈಗ ಮೂರನೆಯ ಮಿಸ್ಟೇಕಿಗೆ ಬರ್ತಾ ಇದ್ದೇನೆ, ಇನ್ವೆಸ್ಟಿಂಗ್ ಲಂಸಮ್ ಅಮೌಂಟ್ ಫಾರ್ ಶಾರ್ಟ್ ಡ್ಯೂರೇಷನ್. ಮಾರುಕಟ್ಟೆ ಮೇಲೆ ಹೋಗ್ತಾ ಇದ್ದಾಗ ಜನ ಸಾಲ ಮಾಡಿ, ಇತರರನ್ನು ಕೇಳಿ, ಅಥವಾ ತಮ್ಮ ಹತ್ರ ಇರುವಂತಹ ಬೇರೆ ಏನಾದರೂ ಆಸ್ತಿಗಳನ್ನು, ರಿಯಲ್ ಎಸ್ಟೇಟ್ ಅನ್ನು ಮಾರ್ಕೊಂಡು ಇನ್ನೇನು ನಾನು ಹಣವನ್ನು ಹಾಕ್ಬಿಟ್ರೆ ಡಬಲ್ ಆಗುತ್ತೆ ಅನ್ನುವ ಖುಷಿಯಿಂದ ದೊಡ್ಡ ಅಮೌಂಟ್ ಅನ್ನು ಒಂದೇ ಸತಿಗೆ ಹಾಕ್ಲಿಕ್ಕೆ ಬರ್ತಾರೆ. ಲಂಸಮ್ ಅಮೌಂಟ್, ಅದು 5 ಇರ್ಬೋದು, 10 ಇರ್ಬೋದು, ಇಲ್ಲ 50 ಲಕ್ಷ ಇರ್ಬೋದು. ಆದರೆ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ನೀವು ಯಾವುದಾದ್ರೂ ಒಂದು ಹಣವನ್ನು ಲಂಸಮ್ ಅಲ್ಲಿ ಹಾಕಿದ್ರೆ, ಒಂದೇ ಸತಿಗೆ ಹಾಕಿದ್ರೆ ಕನಿಷ್ಠ ಪಕ್ಷ ಒಂದು 8ರಿಂದ 10 ವರ್ಷ ನಾವು ಕಾಯಲೇಬೇಕಾಗತ್ತೆ. ಯಾಕಂತಂದ್ರೆ ನೀವು ಈಗ ಹೈಯೆಸ್ಟ್ ರೇಟ್ ಅಲ್ಲಿ ಹಾಕಿರ್ಬೋದು, ಮತ್ತು ನಾಳೆ ನಾಡಿದ್ದು ಅಂದ್ರೆ ಸ್ವಲ್ಪ ದಿನಗಳ ಮೇಲೆ ಮಾರುಕಟ್ಟೆ ಏನಾದರೂ ಸ್ವಲ್ಪ ಕರೆಕ್ಷನ್ ಅಥವಾ ಕ್ರ್ಯಾಶ್ ಆದಾಗ ನಿಮ್ಮ ಲೆವೆಲಿಗೆ ಬರಲಿಕ್ಕೆ ಮಿನಿಮಮ್ 3 ವರ್ಷ ಕಾಯಬೇಕು, ಮತ್ತು ಪ್ರಾಫಿಟ್ ಆಗ್ಲಿಕ್ಕೆ ಇನ್ನೊಂದು 5-6 ವರ್ಷ ಕಾಯಬೇಕಾಗುತ್ತೆ. ಆದ್ದರಿಂದ ನಮ್ಮ ಸಲಹೆ, ಯಾವುದೇ ಕಾರಣಕ್ಕೂ ಕೂಡ ಶಾರ್ಟ್ ಡ್ಯೂರೇಷನ್ಗೆ ಲಂಸಮ್ ಹಾಕಕ್ಕೆ ಹೋಗಬೇಡಿ, ಮತ್ತು ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಬಹಳ ಇದೆ.
ಒಮ್ಮೆ ನೀವು ಲಂಸಮ್ ಹಾಕಿದ್ರೆ ಮಿನಿಮಮ್ 8 ವರ್ಷನಾದ್ರೂ ಕಾಯ್ಬೇಕಾಗುತ್ತೆ ಪ್ರಾಫಿಟ್ ಆಗ್ಲಿಕ್ಕೆ. ಅದು ನಾನು ಹೇಳ್ತಾ ಇರೋದು ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದ ಷೇರುಗಳಲ್ಲಿ ಮಾತ್ರ. ಈಗ 4ನೆಯ ಕಾರಣಕ್ಕೆ ಬರ್ತಾ ಇದ್ದಾನೆ, ಸೆಲ್ಲಿಂಗ್ ಸ್ಟಾಕ್ಸ್ ಫಿಯರಿಂಗ್ ಕ್ರಾಶ್. ಈಗ ಜನಗಳು ತಿಳ್ಕೊಳ್ಳೋದೇನು ಅಂತಂದ್ರೆ ಒಂದಷ್ಟು ಹಣವನ್ನು ಈಗ ಹಾಕಬೇಕು, ಲೈಫ್ ಟೈಮ್ ಹೈ ಹೋಗಿದೆ. ಇನ್ನೊಂದಷ್ಟು ಜನ ಏನ್ ತಿಳ್ಕೊತಾರೆ ಅಂತಂದ್ರೆ ಲೈಫ್ ಟೈಮ್ ಹೈ ಹೋಗಿದೆ, ಯಾವಾಗ ಕ್ರಾಶ್ ಆಗುತ್ತೋ ಗೊತ್ತಿಲ್ಲ, ಆದ್ರಿಂದ ನನ್ನ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಕೋತೀನಿ ಅಂತೇಳಿ ಇಂತಹ ಸಂದರ್ಭದಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಥವಾ ದೀರ್ಘಾವಧಿ ಹೂಡಿಕೆದಾರರು ತಮ್ಮ ಶೇರ್ ಅನ್ನು ಮಾರಿಕೊಳ್ಳುವಂತ ಚಾನ್ಸಸ್ ಇದೆ. ಮತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋತಾರೆ, ಈಗ ಮಾರುಕಟ್ಟೆ ಹೈ ಲೆವೆಲ್ ಇದೆ, ಒಂದು 21,300 400 ಮತ್ತೆ ಸೆನ್ಸೆಕ್ಸ್ 70,000 ಪ್ಲಸ್ ಇದೆ, ಹೇಗಿದ್ರು ಮಾರುಕಟ್ಟೆ ಕೆಳಗೆ ಬೀಳುವಂತದ್ದೇ, ಕೆಳಗೆ ಬಿದ್ದಾಗ ಪರ್ಚೇಸ್ ಮಾಡ್ತಾರೆ. ಮಾರುಕಟ್ಟೆ ಯಾವಾಗ ಕೆಳಗೆ ಹೋಗುತ್ತೆ, ಎಷ್ಟು ಕೆಳಗೆ ಹೋಗುತ್ತೆ ಅನ್ನೋದಕ್ಕೆ ಟೈಮಿಂಗ್ ದ ಮಾರ್ಕೆಟ್ ಅಂತ ಕರೀತಾರೆ. ಆದ್ದರಿಂದ ಅಂತಹ ಎಕ್ಸರ್ಸೈಸ್ ಯಾವತ್ತೂ ಫ್ಯೂಟೈಲ್. ನೀವೇನಿದ್ದರೂ ಕೂಡ ಒಮ್ಮೆ ಮಾರಿದ ಮೇಲೆ ಮತ್ತೊಮ್ಮೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ 4 ಮಿಸ್ಟೇಕ್ಗಳನ್ನು ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ತುತ್ತ ತುದಿಯಲ್ಲಿ ಹಿಮಾಲಯದಲ್ಲಿದ್ದಾಗ ಮಾಡಬೇಡಿ ಅನ್ನೋದಕ್ಕೆ ಎಚ್ಚರಿಸಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಇಮೋಷನಲ್ ಡಿಸಿಷನ್ ತಗೋಬೇಡಿ, ಏನಿದ್ರು ಕೂಡ ಲಾಜಿಕಲ್ ಡಿಸಿಷನ್ ತಗೊಳ್ಳಿ ಇಂತಹ ಬುಲ್ ಮಾರ್ಕೆಟ್ ಇದ್ದಾಗ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ 4 ಮಿಸ್ಟೇಕ್ ಬಗ್ಗೆ ಮಾತಾಡಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಅನ್ನ ಹಿಂದಿನ ದಿನಗಳಲ್ಲಿ ನೀವು ಮಾಡಿದ್ದೀರಿ ಮತ್ತು ಪಶ್ಚಾತ್ತಾಪ ಪಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೇನೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.